ನಾನು 5 ವರ್ಷ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಆಗಿನ್ನೂ ಆಧಾರ್ ಕಾರ್ಡ್ ನನಗೆ ಬಂದಿರಲಿಲ್ಲ. ಆದ್ರೆ ಪಿ ಎಫ್ ಕಟ್ ಆಗ್ತಾ ಇತ್ತು. ದುಡ್ಡು ತೆಗೆದುಕೊಳ್ಳೋ ಮಾಹಿತಿ ಕೂಡ ಇರಲಿಲ್ಲ. ಈಗ ದುಡ್ಡು ಆ ಒಂದು ಅಮೌಂಟ್ ನಾವು ತೆಗೆದುಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಸಲಹೆಯನ್ನ ಕೂಡ ಕೇಳಿದೆ. ಈ ಪ್ರಶ್ನೆಗೆ ತಮ್ಮ ಉತ್ತರ. ಪಿ ಎಫ್ ನಂಬರ್ ಇದ್ರೆ ಅಕೌಂಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಗೆ ಅಪ್ಲೈ ಮಾಡ್ಬಿಟ್ಟು ಆನ್ಲೈನ್ ದಲ್ಲಿ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ KYC ಕಂಪ್ಲೀಟ್ ಮಾಡಿ. 10 ವರ್ಷದ ನಂತರ ಪಿ ಎಫ್ ಹಣವ ನಮ್ ಕೈ ಸಿಗ್ತಿಲ್ಲ, ಅದು ವೃದ್ಧಾಪ್ಯ ವೇತನಕ್ಕೆ ಹೋಗ್ತದ ಅಂತ ಕೇಳಿದೆ. PF ಕಾಂಟ್ರಿಬ್ಯೂಟ್ ಮಾಡಿದಾಗ ನಿಮ್ಮ ಪಾರ್ಟು ಮತ್ತೆ ಸ್ವಲ್ಪ ಎಂಪ್ಲಾಯರ್ ಪಾರ್ಟು PF ಗೆ ಹೋಗುತ್ತೆ. 2021ರಿಂದ ನನ್ನ ಸ್ಯಾಲರಿಯಲ್ಲಿ ಪಿ ಎಫ್ ಕಟ್ ಆಗ್ತಿದೆ, ಆದ್ರೆ ನನ್ನ ಪಿ ಎಫ್ ಅಕೌಂಟ್ ಓಪನ್ ಆಗ್ತಿಲ್ಲ. ಸುಮಾರು 4-5 ಬಾರಿ ಎಂಪ್ಲಾಯರ್ ಅಥವಾ ಪಿ ಎಫ್ ಆಫೀಸರ್ ಅಡ್ಡಾಡಿ ಸಾಕಾಗಿದೆ, ಆದ್ರೂ ಇನ್ನು ಪಿ ಎಫ್ ಅಕೌಂಟ್ ಓಪನ್ ಆಗ್ತಿಲ್ಲ. ಪ್ರತಿ ತಿಂಗಳು ವೇತನದಲ್ಲಿ ಪಿ ಎಫ್ ಕಟ್ ಆಗ್ತಾ ಇದೆ. ನೀವು ಫಸ್ಟ್ ಏನ್ ಚೆಕ್ ಮಾಡಿ ಅಂದ್ರೆ KYC ಆಗಿದೆ ಇಲ್ವಾ ಅಂತ, ಆಧಾರ್ ಮತ್ತೆ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡಿ. ಈಗಾಗಲೇ ನಾನು ನಿವೃತ್ತಿ ಆಗಿದ್ದೇನೆ, ಮತ್ತೆ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶ ಇದೆ, ದಯವಿಟ್ಟು ತಿಳಿಸಿ ಅಂತ ಹೇಳಿ. ಕಂಟಿನ್ಯೂ ಮಾಡಬಹುದು ಸರ್. ಅದೇ ಪಿ ಎಫ್ ಇನ್ಸೂರೆನ್ಸ್ ಬಗ್ಗೆ ಹೇಳಿ, 7 ಲಕ್ಷದ ಇನ್ಸೂರೆನ್ಸ್ ಬಗ್ಗೆ. ಅಂದ್ರೆ ನಾವು ಹೊರಗಡೆ ಇರ್ಬೇಕಾದ್ರೆ ಅಥವಾ ಆಫ್ಟರ್ ಡೆತ್ ಮೇಲೆ ಅದು ಕವರೇಜ್ ಅಂತ? ನಾವು ಎಲ್ಲೇ ಡೆತ್ ಆಗಿ ನಾವು EPF ಮೆಂಬರ್ ಇದ್ರೆ ಅಥವಾ PF ಮೆಂಬರ್ ಇದ್ರೆ ನಿಮಗೆ 7 ಲಕ್ಷದವರೆಗೆ ಇನ್ಶೂರೆನ್ಸ್ ಗ್ಯಾರಂಟಿ ಆಗಿದೆ. ಸರ್, ನನ್ನ ಪಿ ಎಫ್ ಅಕೌಂಟ್ ಇದೆ, 1 ಲಕ್ಷ ಮೇಲ್ಪಟ್ಟು ಹಣ ಜಮೆ ಆದ್ರೆ ಟ್ಯಾಕ್ಸ್ ಬೀಳುತ್ತೆ ಅಂತ ಹೇಳ್ತಾರೆ. 5 ವರ್ಷ ಒಳಗಡೆ ಇದ್ರೆ ಟ್ಯಾಕ್ಸೇಬಲ್, 5 ವರ್ಷಕ್ಕಿಂತ ಹೆಚ್ಚಿಗಿದ್ರೆ ಟ್ಯಾಕ್ಸ್ ಫ್ರೀ. ಸರ್, ಇಂಟ್ರೆಸ್ಟ್ ಕ್ರೆಡಿಟ್ ಆಗಿರೋದು ಪಾಸ್ಬುಕ್ ನಲ್ಲಿ ಬಂದಿರುತ್ತೆ. ಎವ್ರಿ ಇಯರ್ ಎಲ್ಲರೂ ಚೆಕ್ ಮಾಡ್ತಾರೆ, ನೀವು ಚೆಕ್ ಮಾಡಬಹುದು. ಸ್ವಲ್ಪ ಡಿಲೇ ಆಗುತ್ತೆ. ನಮಸ್ತೆ ವೀಕ್ಷಕರೇ, ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಸ್ಪತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಂಕರ್ ನಾಗೇಂದ್ರ. ಕಳೆದ ಬಾರಿ ಪಿ ಎಫ್ ಗೆ ಸಂಬಂಧಿತವಾದಂತಹ ಒಂದು ಅದ್ಭುತವಾದಂತಹ ವಿಡಿಯೋನ ಮಾಡಿದ್ವಿ. ಪಿ ಎಫ್ ನ ಆಗು ಹೋಗುಗಳು, ಜೊತೆಗೆ ಪಿ ಎಫ್ ನ ವಿಡ್ರಾ ಯಾವ ರೀತಿ ಮಾಡಬೇಕು, ಅದರಲ್ಲಿರ್ತಕ್ಕಂಥ ಇನ್ಸೂರೆನ್ಸ್ ಗಳು ಹೇಗಿರುತ್ತೆ, ಪಾಲಿಸಿಗಳು ಹೇಗಿರುತ್ತೆ, ಇದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ. ಕೆಲವೊಂದಿಷ್ಟು ಕಮೆಂಟ್ಸ್ ಬಂದಿದೆ. ಅಂದ್ರೆ ಆ ಕಾರ್ಯಕ್ರಮ ನೋಡಿದಂತ ವೀಕ್ಷಕರು ಒಂದಿಷ್ಟು ಕಮೆಂಟ್ಸ್ ಮೂಲಕವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ನಮ್ಮೊಂದಿಗೆ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ್ ತೋನ್ಗಡ್ಡಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಅದ್ಭುತವಾದ ಕಾರ್ಯಕ್ರಮ ಲಾಸ್ಟ್ ಟೈಮ್ ಮಾಡಿದ್ವಿ, ಜನಗಳಿಗೆ ರೀಚ್ ಆಯ್ತು. ಪಿ ಎಫ್ ಅಕೌಂಟ್ ಅನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಜೊತೆಗೆ ಪಾಲಿಸಿಗಳು ಯಾವ ರೀತಿ, ಅದರಲ್ಲೂ ಸಾಕಷ್ಟು ಕಮೆಂಟ್ಸ್ ಗಳನ್ನು ನೋಡ್ತಾ ಇದ್ವಿ. ಒಂದಿಷ್ಟು ಮಾಹಿತಿಗಳು ಅವರಿಗೆ ಬೇಕಾಗಿದೆ, ಅಂದ್ರೆ ಕ್ವಶನ್ಸ್ ಇದೆ, ಅವರಿಗೆ ಡೌಟ್ಸ್ ಇದೆ ಪಿ ಎಫ್ ವಿಚಾರವಾಗಿ. ಆ ಕ್ವಶನ್ ನಾವು ಮಾತನಾಡ್ತಾ ಹೋಗೋಣ. ಬಟ್ ಅದಕ್ಕೆ ಬಹಳ ಧನ್ಯವಾದಗಳು ಸರ್, ಯಾಕೆಂದ್ರೆ ಪಿ ಎಫ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರಿ, ಜನಗಳು ಕೂಡ ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಓರ್ವ ವ್ಯಕ್ತಿ ಕ್ವಶನ್ ಮಾಡಿರ್ತಕ್ಕಂಥದ್ದು ನಾನು ನಿಮ್ಗೆ ಉಲ್ಲೇಖ ಮಾಡ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಕ್ವಶನ್ ಮಾಡಿದೆ ಅಂತ ಹೇಳಿ. ನಾನು 5 ವರ್ಷ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಆಗಿನ್ನೂ ಆಧಾರ್ ಕಾರ್ಡ್ ನನಗೆ ಬಂದಿರಲಿಲ್ಲ, ಆದ್ರೆ ಪಿ ಎಫ್ ಕಟ್ ಆಗ್ತಾ ಇತ್ತು. ದುಡ್ಡು ತೆಗೆದುಕೊಳ್ಳೋ ಮಾಹಿತಿ ಕೂಡ ಇರಲಿಲ್ಲ. ಈಗ ದುಡ್ಡು ಆ ಒಂದು ಅಮೌಂಟ್ ನಾವು ತೆಗೆದುಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಸಲಹೆಯನ್ನ ಕೂಡ ಕೇಳಿದ್ದೇನೆ. ಈ ಪ್ರಶ್ನೆಗೆ ತಮ್ಮ ಉತ್ತರ ಸರ್. ಒಂದು, ಅವಾಗ ಆಧಾರ್ ಮತ್ತೆ KYC ಮ್ಯಾಂಡೇಟರಿ ಇಲ್ಲದೆ ಇರೋದ್ರಿಂದ ನೀವು KYC ಕಂಪ್ಲೀಟ್ ಮಾಡಿರ್ಲಿಕ್ಕಿಲ್ಲ. ನಂತರ ನೀವು ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೀರಾ. ನನ್ನ ಪ್ರಕಾರ ನಿಮ್ ಹತ್ರ PF ನಂಬರ್ ಇದ್ರೆ ಅಕೌಂಟ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಗೆ ಅಪ್ಲೈ ಮಾಡ್ಬಿಟ್ಟು ಆನ್ಲೈನ್ ದಲ್ಲಿ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ KYC ಕಂಪ್ಲೀಟ್ ಮಾಡಿ. KYC ಕಂಪ್ಲೀಟ್ ಮಾಡಿದ ನಂತರ ಈಗ ಎಲ್ಲ ಪ್ರೊಸೆಸ್ ಆನ್ಲೈನ್ ಆಗಿರೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟು ಲಿಂಕ್ ಮಾಡಿ KYC ಕಂಪ್ಲೀಟ್ ಆಗಿಬಿಟ್ರೆ ನೀವು ಆ ದುಡ್ಡನ್ನ ಈಗಲೂ ಪಡೆಯಬಹುದು. ನಿಮಗೆ ನಿಮ್ಗೆ ಆನ್ಲೈನ್ ದಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಆ ಆಪ್ಷನ್ ನನಗೆ ಕಾಣ್ತಾ ಇಲ್ಲ ಅಂದ್ರೆ ನಿಮ್ಗೇನ್ ಕನ್ಸರ್ನ್ ಈ PF ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮ್ PF ನಂಬರ್ ಕೊಟ್ರೆ ಈಗಿನ ಸ್ಟೇಟಸ್ ಹೇಳ್ತಾರೆ, KYC ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅಂದ್ಬಿಟ್ಟು. KYC ಕಂಪ್ಲೀಟ್ ಆಗಿಲ್ಲ ಅಂದ್ರೆ KYC ಕಂಪ್ಲೀಟ್ ಮಾಡಿ, ನಾಮಿನಿ ಮಾಡಿ, ನಂತರ ಅದ್ರ ಜೊತೆಗೆ ನಿಮ್ ಬ್ಯಾಂಕ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಿದ್ರೆ ನೀವು 5 ವರ್ಷ ಆದ ನಂತರ ನೀವು ದುಡ್ಡು ತಕ್ಕೋಬಹುದು. ಈ ರೀತಿ KYC ಅಪ್ಡೇಟ್ ಮಾಡ್ಬಿಟ್ಟು ಆ ನಂತರ ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನು ಅಪ್ಡೇಟ್ ಮಾಡಿದ್ರೆ ನೀವು ದುಡ್ಡು ತಕ್ಕೋಬಹುದು ಆ ದುಡ್ಡನ್ನು. ಎಸ್ ಸರ್. ಮತ್ತೊಬ್ರು ಒಂದು ಉದೇಶ್ ಶೆಟ್ಟಿ ಅಂತ ಹೇಳಿ, 10 ವರ್ಷದ ನಂತರ ಪಿ ಎಫ್ ಹಣವ ನಮ್ ಕೈ ಸಿಗ್ತಿಲ್ಲ, ಅದು ವೃದ್ಧಾಪ್ಯ ವೇತನಕ್ಕೆ ಹೋಗ್ತದ ಅಂತ ಕೇಳ್ತಾರೆ. ಇಲ್ಲ, ಈಗ ಮಿಸ್ಟೇಕ್ಸ್ ಏನಾಗಿದೆ ಅಂದ್ರೆ EPF ದಲ್ಲಿ ಅಂದ್ರೆ ನೀವು PF ಏನು ನಾನ್ ಕಾಂಟ್ರಿಬ್ಯೂಟ್ ನಾನು ನೌಕರದಾರ ಆಗಿದ್ದೀನಿ, ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಲ್ಲ, ಅದು PF ಗೆ ಹೋಗುತ್ತೆ ಫುಲ್ ಅಮೌಂಟ್. ಬಟ್ ನನಗೆ ಏನ್ ಜಾಬ್ ಕೊಟ್ಟಿದ್ದಾರಲ್ಲ, ಎಂಪ್ಲಾಯರ್ ಇದ್ದಾರಲ್ಲ, ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರಲ್ಲ, ಅದರಲ್ಲಿ ಮೇಜರ್ ಪಾರ್ಟು ಪೆನ್ಷನ್ ಹೋಗ್ತಾ ಇರುತ್ತೆ. ಆ ಪೆನ್ಷನ್ ಬಗ್ಗೆ ಅವ್ರು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ಈ ತರ ಹೇಳಿದ್ದಾರೆ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು EPF ಕಾಂಟ್ರಿಬ್ಯೂಟ್ ಮಾಡಿದಾಗ, PF ಕಾಂಟ್ರಿಬ್ಯೂಟ್ ಮಾಡಿದಾಗ ನಿಮ್ಮ ಪಾರ್ಟು ಮತ್ತೆ ಸ್ವಲ್ಪ ಎಂಪ್ಲಾಯರ್ ಪಾರ್ಟು PF ಗೆ ಹೋಗುತ್ತೆ. ರಿಮೈನಿಂಗ್ ಸ್ವಲ್ಪ ಮೇಜರ್ ಪಾಯಿಂಟ್ 8.3% ಸಮಥಿಂಗ್ ಇದೆ, ಅದು ಎಂಪ್ಲಾಯರ್ ಪಾರ್ಟು, ಅದು ಪೆನ್ಷನ್ ಹೋಗಿರುತ್ತೆ. ಆ ಪಾರ್ಟ್ ಅನ್ನ ಅಕಸ್ಮಾತ್ ನಿಮ್ ಸರ್ವಿಸ್ ಏನಾದ್ರು ಮೋರ್ ದೆನ್ 10 years ಆದ್ರೆ ಅಲ್ಲಿ ಏನು ಬ್ಯಾಲೆನ್ಸ್ ಇರುತ್ತಲ್ಲ,
ಆ ಬ್ಯಾಲೆನ್ಸ್ ಅನ್ನ ನೀವು ತಕೊಳ್ಳಿಕ್ ಆಗಲ್ಲ. ಅದು ಕಂಪಲ್ಸರಿ ಆಗಿ ನೀವು ರಿಟೈರ್ ಆದಾಗ ನೀವು ಪೆನ್ಷನ್ ತಗೋಬೇಕಾಗುತ್ತೆ. ಬಟ್ ನೀವು ಪಿ ಎಫ್ ಏನ್ ಕಾಂಟ್ರಿಬ್ಯೂಟ್ ಮಾಡುತ್ತಾರೆ, ನಿಮ್ಮ ಕಾಂಟ್ರಿಬ್ಯೂಟ್ ಏನಿರುತ್ತೆ ಮತ್ತೆ ನಿಮ್ಮ ಎಂಪ್ಲಾಯರ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದನ್ನ ನೀವು 10 ವರ್ಷ ಆದ ನಂತರ ತಕ್ಕೋಬಹುದು. ಆ ಪೆನ್ಷನ್ ಪಾರ್ಟ್ ಅನ್ನು ಮಾತ್ರ ತಕೊಳ್ಳಿಕ್ ಆಗಲ್ಲ. ನಂತರ ಪೆನ್ಷನ್ ಪಾರ್ಟದಲ್ಲಿ ಇನ್ನೊಂದು ಏನ್ ತಿಳ್ಕೊಂಡಿದೀವಿ ಅಂದ್ರೆ, ಆ ಪೆನ್ಷನ್ ಪಾರ್ಟ್ ಕೂಡ ಅರ್ನ್ ಆಗುತ್ತೆ ಅಂತ ತಿಳ್ಕೊಂಡಿದೀವಿ ನಾವು. ಪಿ ಎಫ್ ಗೆ 8-8.5% ಇಂಟ್ರೆಸ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಪೆನ್ಷನ್ ಪಾರ್ಟು ನನಗೆ ಇಂಟ್ರೆಸ್ಟ್ ಕೊಡುತ್ತೆ ಅಂತ ತಿಳ್ಕೊಂಡಿದೀವಿ. ಪೆನ್ಷನ್ ಪಾರ್ಟಿ ಯಾವುದೇ ಇಂಟ್ರೆಸ್ಟ್ ಇಲ್ಲ. ನಮ್ಮ ಪಿ ಎಫ್ ಮಾತ್ರ 8.2% ಏನ್ ಇಂಟ್ರೆಸ್ಟ್ ಇದೆಯಲ್ಲ ಅದು ಅರ್ನ್ ಆಗ್ತಾ ಇರುತ್ತೆ. ಬಟ್ ಪೆನ್ಷನ್ ಪಾರ್ಟಿ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ಅದು ಒಂದು ಫಾರ್ಮುಲಾ ಬೇಸ್ ಮೇಲೆ ನೀವು ರಿಟೈರ್ ಆದಾಗ ನೀವು ಪೆನ್ಷನ್ ಕೊಡ್ತಾರೆ. ಅದು ಎಷ್ಟೇ ಚಿಕ್ಕದಿದ್ರು ಒಳ್ಳೇದೇ ಇರುತ್ತೆ. ಸೊ ಅದು ಲಾಕ್ ಆಗಿರುತ್ತೆ. ನೀವು 10 ವರ್ಷಕ್ಕಿಂತ ಹೆಚ್ಚಿಗೆ ನೀವೇನಾದ್ರೂ ಸರ್ವಿಸ್ ಮಾಡಿದ್ರೆ, ನಿಮ್ಮ ಈ ಪಿ ಎಫ್ ಅಕೌಂಟ್ 10 ವರ್ಷಕ್ಕಿಂತ ಹೆಚ್ಚಿಗಾದ್ರೆ ಆ ಅಮೌಂಟ್ ಲಾಕ್ ಆಗುತ್ತೆ. ಬಟ್ ನಿಮ್ಮ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದು ಪಿ ಎಫ್ ದಲ್ಲಿ ಇರುತ್ತೆ. ಅದು 8.2% ಇಂಟ್ರೆಸ್ಟ್ ಕೊಡ್ತಾ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು 10 ವರ್ಷ ಆದ ನಂತರ ನೀವು ಆ ದುಡ್ಡನ್ನ ತಕೋಬಹುದು. ಈ ಪೆನ್ಷನ್ ಅಮೌಂಟ್ ಅನ್ನ ತಕೊಳ್ಳಿಕ್ ಆಗಲ್ಲ. ಅದಲ್ಲೇ ಇರುತ್ತೆ. ನೀವು ರಿಟೈರ್ ಆದ ನಂತರ ನೀವು ದುಡ್ಡು ತಕೋಬಹುದು. ಓಕೆ ಸರಿ. ಇನ್ನೊಂದು ಕ್ವಶನ್ ಬಂದ್ಬಿಟ್ಟು, 2021ರಿಂದ ನನ್ನ ಸ್ಯಾಲರಿಯಲ್ಲಿ ಪಿ ಎಫ್ ಕಟ್ ಆಗ್ತಿದೆ, ಆದ್ರೆ ನನ್ನ ಪಿ ಎಫ್ ಅಕೌಂಟ್ ಓಪನ್ ಆಗ್ತಿಲ್ಲ. ಸುಮಾರು 4-5 ಬಾರಿ ಎಂಪ್ಲಾಯರ್ ಅಥವಾ ಪಿ ಎಫ್ ಆಫೀಸರ್ ಅಡ್ಡಾಡಿ ಸಾಕಾಗಿದೆ, ಆದ್ರೂ ಇನ್ನು ಪಿ ಎಫ್ ಅಕೌಂಟ್ ಓಪನ್ ಆಗ್ತಿಲ್ಲ. ಪ್ರತಿ ತಿಂಗಳು ವೇತನದಲ್ಲಿ ಪಿ ಎಫ್ ಕಟ್ ಆಗ್ತಾ ಇದೆ. ನಿಮ್ಮ ಪಿ ಎಫ್ ಅಕೌಂಟ್ ದಲ್ಲಿ ಎವ್ರಿ ಮಂತ್ ಕಟ್ ಆಗ್ತಾ ಇದೆ ಅಂದ್ರೆ, ರೆಗ್ಯುಲರ್ ಆಗಿ ಹೋಗ್ತಾ ಇದೆ, ನೀವು ಫಸ್ಟ್ ಏನ್ ಚೆಕ್ ಮಾಡಿ ಅಂದ್ರೆ, ನೀವು KYC ಆಗಿದೆಯಾ ಇಲ್ಲ ಅಂದ್ಬಿಟ್ಟು, ಆಧಾರು ಮತ್ತೆ ನಿಮ್ಮ ಫೋನ್ ನಂಬರು ಲಿಂಕ್ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡಿ. ನಿಮ್ ಫೋನ್ ನಂಬರ್ ಲಿಂಕ್ ಆಗಿದ್ರೆ ನಿಮಗೆ ಯಾವಾಗ ಟ್ರಾನ್ಸಾಕ್ಷನ್ ಆದ ನಂತರ ನಿಮ್ ಬ್ಯಾಲೆನ್ಸ್ SMS ಬರ್ತಾ ಇರುತ್ತೆ. SMS ಬರ್ತಾ ಇದೆ ಅಂದ್ರೆ ಅದು ಕರೆಕ್ಟ್ ಆಗಿದೆ, ರೆಗ್ಯುಲೇಟೆಡ್ ಇದೆ ಅಂತ. ಸೊ ನೀವೇನ್ ಮಾಡ್ಬೇಕಂದ್ರೆ, ನೀವು UAN ಆಕ್ಟಿವ್ ಆಗಿದೆ ಇಲ್ಲ ಚೆಕ್ ಮಾಡ್ಕೊಳ್ಳಿ. UAN ಆಕ್ಟಿವ್ ಆಗಿದ್ರೆ ಆ UAN ದಲ್ಲಿ ಈ EPF ಅಕೌಂಟ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಆನ್ಲೈನ್ ದಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ಪಾಸ್ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮಿಡಲ್ ಮೆನ್ ಅನ್ನ ಅವಾಯ್ಡ್ ಮಾಡಿ. ಈ PF ದಲ್ಲಿ ತುಂಬಾ ಜನ ಮಿಡಲ್ ಮೆನ್ PF ಆಫೀಸಲ್ಲಿ ಇರ್ತಾರೆ, ಎಲ್ಲರೂ ಅವಾಯ್ಡ್ ಮಾಡಿ, ಮಧ್ಯವರ್ತಿನ ಅವಾಯ್ಡ್ ಮಾಡಿ. ನಿಮ್ಮ ಕಂಪನಿಗೆ ಕೇಳಿ, ನನ್ನ ಅಕೌಂಟ್ ಕಟ್ ಆಗ್ತಾ ಇದೆ ಅಂದ್ರೆ ನನ್ನ PF ನಂಬರ್ ಕೊಡಿ, ನನ್ನ UAN ನಂಬರ್ ಕೊಡಿ ಅಂತ ಕೇಳಿ. UAN ನಂಬರ್ ಇಸ್ ಯುನಿಕ್ ನಂಬರ್ ಫಾರ್ ಈಚ್ ಎಂಪ್ಲಾಯಿ. EPF ಅಕೌಂಟ್ ನಂಬರ್ ಚೇಂಜ್ ಆಗ್ಬೋದು, ಬಟ್ UAN ನಂಬರ್ ಸೇಮ್ ಇರುತ್ತೆ. ಸೊ ಆ UAN ನಂಬರ್ ನಿಮ್ಮ ಎಂಪ್ಲಾಯರ್ ಆಕ್ಟಿವೇಟ್ ಮಾಡಿಲ್ಲ ಅಂದ್ರೆ ಅದನ್ನ ಆಕ್ಟಿವ್ ಮಾಡ್ಲಿಕ್ಕೆ ಹೇಳಿ. ಆಕ್ಟಿವ್ ಮಾಡಿದ್ರೆ ಆ UAN ಅಂಡರ್ದಲ್ಲಿ ನಿಮ್ಮ EPF ಅಕೌಂಟ್ ಇದ್ರೆ ನೀವು ಲಾಗಿನ್ ಮಾಡ್ಬಿಟ್ಟು ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವೇ ಪಾಸ್ಬುಕ್ ಡೌನ್ಲೋಡ್ ಮಾಡ್ಕೊಂಡು ನೀವೇ ವಿಜುವಲೈಸ್ ಮಾಡ್ಕೋಬಹುದು. ಅದು ಆಗಿಲ್ಲ ಅಂದ್ರೆ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಹೇಳಿ. ನೀವು ಒಂದ್ಸರಿ UAN ಸಿಕ್ಕರೆ ನೀವು ಲಾಗಿನ್ ಮಾಡ್ಬಿಟ್ಟು ನಿಮ್ಮ ಅಸೆಸಿಬಿಲಿಟಿ ನೋಡ್ಬಿಟ್ಟು ನೀವು ನಿಮ್ಮ ಅಕೌಂಟ್ ಅಸೆಸಿಬಿಲಿಟಿಯನ್ನು ಈಸಿಯಾಗಿ ನೋಡ್ಕೋಬಹುದು. ಅದೇನು ದೊಡ್ಡ ಇಶ್ಯೂ ಅಲ್ಲ. ಮೇ ಬಿ ಟೆಕ್ನಿಕಲ್ ಗ್ಲಿಚ್ ಅಥವಾ ನಿಮ್ಮ ಎಂಪ್ಲಾಯರ್ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿರ್ಲಿಕ್ಕಿಲ್ಲ, ಇಲ್ಲ ನೀವು ಯಾರಲ್ಲಿ PF ಆಫೀಸ್ ಇದ್ದೀರಲ್ಲ ಅವ್ರು ಏನು ಸರಿಯಾಗಿ ಮಾಹಿತಿ ಕೊಟ್ಟಿರ್ಲಿಕ್ಕಿಲ್ಲ. ನಿಮ್ EPF ನಂಬರ್ ಇದ್ದು UAN ಆಕ್ಟಿವ್ ಆಗಿದ್ರೆ ನೀವು ಲಾಗಿನ್ ಮಾಡ್ಬಿಟ್ಟು UAN ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನಿಮ್ಮ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬಹುದು. ಸರ್, ಇನ್ನೊಬ್ರು ಕೇಳಿರ್ತಕ್ಕಂಥದ್ದು, ಈಗಾಗಲೇ ನಾನು ನಿವೃತ್ತಿ ಆಗಿದ್ದೇನೆ, ಮತ್ತೆ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಅವಕಾಶ ಇದೆ, ದಯವಿಟ್ಟು ತಿಳಿಸಿ ಅಂತ ಕೇಳಿ. ಕಂಟಿನ್ಯೂ ಮಾಡ್ಬೋದು. ಈಗ ನಾವು ನಿವೃತ್ತಿ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ, ನಾವು ಯೂಶಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನಾವು 58-60 ವರ್ಷ ಆದಾಗ ನಾವು ನಿವೃತ್ತಿ ಅಂತಿರ್ತೀವಿ. ಬಟ್ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್ ಮಾತ್ರ ಈ EPF ಇರೋದ್ರಿಂದ ಯಾರು ಕಂಟಿನ್ಯೂಸ್ ಆಗಿ 5-10 ವರ್ಷ 15 ವರ್ಷ ಒಂದೇ ಎಂಪ್ಲಾಯ್ಮೆಂಟ್ ಇರೋದಿಲ್ಲ. ಒಂದೇ ಎಂಪ್ಲಾಯ್ಮೆಂಟ್ ದಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಡಿಸ್ಕಂಟಿನ್ಯೂ ಮಾಡಿದ ತಕ್ಷಣ ಮತ್ತೆ ಅದೇ EPF ಅನ್ನ ನಾನು ಕಂಟ್ರಿಬ್ಯೂಟ್ ಮಾಡಬಹುದು ಅಂತ ಆತರ ಏನಿಲ್ಲ. ಮಾಡ್ಬೋದು, ನೀವು ಮಾಡಬಾರ್ದು ಅಂತ ಏನಿಲ್ಲ. ಸೊ ಅದಕ್ಕೋಸ್ಕರ ನೀವು 5-10 ವರ್ಷ ನೀವು ಎಂಪ್ಲಾಯ್ಮೆಂಟ್ ಇದ್ದು ಬಿಟ್ಟು ಮತ್ತೆ ನೀವು ಜಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು EPF ಮೆಂಬರ್ ಆಗ್ಬೋದು. ಮಾಡ್ಬಿಟ್ಟು ಅದೇ ಅಕೌಂಟ್ ಅನ್ನ ನೀವು ಕಂಟಿನ್ಯೂ ಮಾಡಿ ಅದೇ ಅಕೌಂಟಿಗೆ ಕಾಂಟ್ರಿಬ್ಯೂಟ್ ಹೋಗ್ತಾ ಇರುತ್ತೆ. ಸರ್, ಅದೇ PF ಇನ್ಸೂರೆನ್ಸ್ ಬಗ್ಗೆ ಹೇಳಿದ್ರಿ, 7 ಲಕ್ಷದ್ದು ಇನ್ಸೂರೆನ್ಸ್ ಬಗ್ಗೆ. ಅಂದ್ರೆ ನಾವು ಹೊರಗಡೆ ಇರ್ಬೇಕಾದ್ರಿಂದ ಅಥವಾ ಆಫ್ಟರ್ ಡೆತ್ ಮೇಲೆ ಅದು ಕವರೇಜ್ ಆಗುತ್ತಾ? ನೋಡಿ, ನೀವು EPF ಮೆಂಬರ್ ಇದ್ದು ಯಾವಾಗಲೇ ಡೆತ್ ಆಗ್ಲಿ, ನೀವು ವರ್ಕ್ ಮಾಡುವಾಗಲೇ ಡೆತ್ ಆಗ್ಲಿ ಅಥವಾ ವರ್ಕ್ ಸ್ಪೇಸ್ ಅಲ್ಲಿ ನಾವು ಕೆಲಸ ಮಾಡುವಂತ ಜಾಗದಲ್ಲೇ ಡೆತ್ ಆದ್ರೆ ಮಾತ್ರ ಕೊಡ್ತೀವಿ ಅಂತ ಏನಿಲ್ಲ. ನಾವು ಎಲ್ಲೇ ಡೆತ್ ಆಗಿ ನಾವು EPF ಮೆಂಬರ್ ಇದ್ರೆ ಅಥವಾ PF ಮೆಂಬರ್ ಇದ್ರೆ ನಿಮಗೆ 7 ಲಕ್ಷದವರೆಗೆ ಇನ್ಶೂರೆನ್ಸ್ ಗ್ಯಾರಂಟಿ ಆಗಿದೆ. ಸೊ ಡೆತ್ ಮನೆಯಲ್ಲೇ ಆಗ್ಬೋದು, ರೋಡ್ದಲ್ಲೇ ಆಗ್ಬೋದು, ಅಥವಾ ನಾನು ಕೆಲಸ ಮಾಡುವಾಗ್ಲೇ ಆಗ್ಬೋದು. ಸೊ ಎಲ್ಲೇ ಆದ್ರೂ ಕೂಡ ನೀವು PF ಮೆಂಬರ್ ಇದ್ರೆ 7 ಲಕ್ಷದವರೆಗೆ ನಿಮ್ಗೆ ಇನ್ಶೂರೆನ್ಸ್ ಮೆಂಬರ್ ಇರ್ಬೇಕು. ಪ್ರೆಸೆಂಟ್ ಮೆಂಬರ್ ಇರ್ಬೇಕು, ಎಲ್ಲೂ ಆಫ್ ಇರ್ಬಾರ್ದು. ಅಂದ್ರೆ ನೀವೀಗ PF ಮೆಂಬರ್ ಇರ್ತೀರಾ, ಒಂದು 3-4 ತಿಂಗಳ ನಂತರ ಜಾಬ್ ಬಿಟ್ಟಿರ್ತೀರಾ, ಅವಾಗ ನಿಮ್ಗೆ ಕಾಂಟ್ರಿಬ್ಯೂಷನ್ ಆಗ್ತಾ ಇರಲ್ಲ. ಸೊ ಡಿಸ್ಕಂಟಿನ್ಯೂಷನ್ ಆಗಿರುತ್ತೆ. ಡಿಸ್ಕಂಟಿನ್ಯೂಷನ್ ಆದಾಗ ಡೆತ್ ಆದ್ರೆ ನಿಮ್ಗೆ ಸಿಗೋಲ್ಲ, ಬೆನಿಫಿಟ್ ಸಿಗಲ್ಲ. ನಿಮ್ಗೆ ಎವ್ರಿ ಮಂತ್ ಕಾಂಟ್ರಿಬ್ಯೂಷನ್ ಆಗ್ತಾ ಇರ್ಬೇಕು. ಡೆತ್ ಎಲ್ಲೇ ಆಗ್ಲಿ, ಮನೆಯಲ್ಲೇ ಆಗ್ಲಿ, ರೋಡಲ್ಲೇ ಆಗ್ಲಿ, ಅಥವಾ ನೀವು ಕೆಲಸ ಮಾಡುವಂತ ಜಾಗದಲ್ಲೇ ಆದ್ರೂ ಕೂಡ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಇನ್ಶೂರೆನ್ಸ್ ಕವರೇಜ್ ಕೊಡ್ತಾರೆ.
ಸರ್ ಇನ್ನೊಂದು ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲಸ ಅಥವಾ ಬಿಸ್ನೆಸ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಪಿ ಎಫ್ ಅಕೌಂಟ್ ಯಾವ ರೀತಿಯಾಗಿ ಅದನ್ನ ಮಾಡ್ಬೇಕು? ನೋಡಿ, ಈ ಪಿ ಎಫ್ ಅಕೌಂಟ್ ಇರೋದು ಎಂಪ್ಲಾಯ್ಸ್ಗಳಿಗೋಸ್ಕರ. ನಾನು ಸ್ವಂತ ಉದ್ಯೋಗದಲ್ಲಿದ್ದೀನಿ ಅಂದ್ರೆ ನನಗೆ ಆ ಆಪ್ಷನ್ ಅನ್ನ ತಗೊಳ್ಳುವ ಎಲಿಜಿಬಿಲಿಟಿ ಇಲ್ಲ. ಒಂದು ಸಾರಿ ನಂದು ಒಂದು ಬಿಸ್ನೆಸ್ ಇದೆ, ನನ್ನ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ. ಆ ಎಂಪ್ಲಾಯೀಸ್ ಗಳಿಗೆ ನಾನು ಬೆನಿಫಿಟ್ ಕೊಡ್ಬೇಕಂದ್ರೆ ಅವಾಗ ನೀವು ಪಿ ಎಫ್ ಅನ್ನ ಅವ್ರಿಗೆ ಓಪನ್ ಮಾಡ್ಬೋದು. ಬಟ್ ನಾನು ಸ್ವಂತ ಉದ್ಯೋಗದಾರ ಆಗಿದ್ದೀನಿ, ನನಗೂ ಕೂಡ ಬೇರೆಯವರು ಜಾಬ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಪಿ ಎಫ್ ಸಿಗ್ತಾ ಇದೆಯಲ್ಲ ಅದೇ ತರ ನಾನು ಪಿ ಎಫ್ ಮಾಡ್ಬೇಕಂದ್ರೆ ಆ ಪಿ ಎಫ್ ಆಪ್ಷನ್ ಇಲ್ಲ. ಪಿ ಎಫ್ ಇರೋದು ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯ್ಮೆಂಟ್ ಅಂತ. ಸೊ ಯಾರು ನೌಕರಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಮಾತ್ರ ಅದು ಈ ಪಿ ಎಫ್ ಇದೆ. ನಾನು ಸ್ವಂತ ಉದ್ಯೋಗದಾರರಿಗೆ ಸ್ಯಾಡ್ಲಿ ಈ ಫೆಸಿಲಿಟಿ ಸಿಗೋದಿಲ್ಲ. ಓಕೆ ಸರ್, ಮುಂದಿನ ಪ್ರಶ್ನೆ ಹತ್ರ ಹೋದಾದ್ರೆ, ಸರ್ ನನ್ನ ಪಿ ಎಫ್ ಅಕೌಂಟ್ ಇದೆ, 1 ಲಕ್ಷ ಮೇಲ್ಪಟ್ಟು ಹಣ ಜಮೆ ಆದ್ರೆ ಟ್ಯಾಕ್ಸ್ ಬೀಳುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಏನು ಮಾಹಿತಿ ತಿಳಿಸ್ಕೊಡಿ ಅಂತ ನೋಡಿ, ನೀವೇನಾದ್ರೂ ಪಿ ಎಫ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ, 5 ವರ್ಷದ ಒಳಗಡೆ ನೀವೇನಾದ್ರೂ ದುಡ್ಡು ತಕ್ಕೊಂತೀನಿ ಅಂದ್ರೆ ಟ್ಯಾಕ್ಸ್ ಬೀಳುತ್ತೆ. ನೀವು 5 ವರ್ಷ ಆದ ನಂತರ ಕಂಟಿನ್ಯೂಷನ್ 5 ವರ್ಷ ಸರ್ವಿಸ್ ಆದ ನಂತರ ನೀವೇನಾದ್ರೂ ದುಡ್ಡು ತಕ್ಕೊಂತೀನಿ ಅಂದ್ರೆ ಅದಕ್ಕೆ ಯಾವುದೇ ತರನಾದ ಟ್ಯಾಕ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಬಗ್ಗೆ ನೀವು ಕಾಂಟ್ರಿಬ್ಯೂಟ್ ವಿದಿನ್ 5 ಇಯರ್ಸ್ ಮಾಡಿದ್ರೆ ಟ್ಯಾಕ್ಸ್ ಬೀಳುತ್ತೆ. ನೀವು ತಕ್ಕೊಳ್ಳೋದಾದ್ರೆ ಮೋರ್ ದೆನ್ 5 ವರ್ಷ ಆದ ನಂತರ ನೀವು ಫ್ರೀ ಆಗಿ ತಕ್ಕೋಬಹುದು. ಸೊ 1 ಲಕ್ಷ ಅಂತ ಅವ್ರು ಯಾಕೆ ಹೇಳಿದಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ಸರ್ಟನ್ ಲಿಮಿಟ್ ಇರುತ್ತೆ, ಎಂಪ್ಲಾಯರ್ ಬೆನಿಫಿಟ್ ಕೊಡುವಾಗ ಸರ್ಟನ್ ಲಿಮಿಟ್ ಇರುತ್ತೆ. ಅದು ಆ ಲಿಮಿಟ್ ಗಿಂತ ಹೆಚ್ಚಿಗೆ ಕ್ರಾಸ್ ಆದ್ರೆ ಟ್ಯಾಕ್ಸಬಲ್ ಇನ್ಕಮ್ ಅಂತಾರೆ. ಆ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾರೋ ಅಥವಾ ಈ ಉದ್ದೇಶ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನೀವು ನಿಮ್ಮ ಪಿ ಎಫ್ ಅಕೌಂಟು 5 ವರ್ಷದ ಒಳಗಡೆ ಇದ್ದು ನೀವೇನಾದ್ರೂ ನಾನು ದುಡ್ಡು ತಕ್ಕೊಂತೀನಿ ಅಂದ್ರೆ ಟ್ಯಾಕ್ಸ್ ಆಗುತ್ತೆ ಶೂರ್ ಆಗಿ. ನಂದು 5 ವರ್ಷಕ್ಕಿಂತ ಹೆಚ್ಚಿಗೆ ಅಕೌಂಟ್ ಇದೆ, ಕಾಂಟ್ರಿಬ್ಯೂಟ್ 5 ವರ್ಷಕ್ಕಿಂತ ಹೆಚ್ಚಿಗೆ ಆಗ್ತಾ ಇದೆ, ನಾನು ದುಡ್ಡು ತಕ್ಕೊಂತ ಇದ್ದೀನಿ ಅಂದ್ರೆ ಆ ದುಡ್ಡು ತಕೊಳ್ಳುವಂತ ಅಮೌಂಟ್ ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ಆ ಒಂದು ಕ್ಲಾರಿಟಿ ಇರ್ಬೇಕು. 5 ವರ್ಷ ಒಳಗಡೆ ಇದ್ರೆ ಟ್ಯಾಕ್ಸೇಬಲ್, 5 ವರ್ಷಕ್ಕಿಂತ ಹೆಚ್ಚಿಗಿದ್ರೆ ಟ್ಯಾಕ್ಸ್ ಫ್ರೀ. ಎಸ್ ಸರ್. ಇನ್ನೊಬ್ರು ಒಂದು ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು, ನನ್ನ ಅಕೌಂಟ್ ನಲ್ಲಿ ತಿಂಗಳಿಗೆ 1800 ರೂಪಾಯಿ ಕಟ್ ಆಗುತ್ತೆ, ಆದ್ರೆ ಪಿ ಎಫ್ ನಲ್ಲಿ ಮೆಸೇಜ್ ನಲ್ಲಿ 2350 ಆಡ್ ಆದ ಹಾಗೆ ಮೆಸೇಜ್ ಬರುತ್ತೆ. ಇದ್ರ ಲೆಕ್ಕಾಚಾರ ಹೇಗೆ ಅಂತ ತಿಳಿಸಿದ್ದಾರೆ. ಕರೆಕ್ಟ್ ಆಗಿದೆ. ನೀವು 1800 ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎಂಪ್ಲಾಯರ್ ಆಕ್ಚುಲಿ 1800 ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ 3600 ಆಯ್ತು. ಬಟ್ ಆ 1800 ಏನೇ ನಿಮ್ಮ ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ಅರೌಂಡ್ 8 to 8.5% PS ಎಂಪ್ಲಾಯ್ ಪೆನ್ಷನ್ ಸ್ಕೀಮ್ ಹೋಗ್ತಾ ಇದೆ. ಆ EPS ಪೆನ್ಷನ್ ಸ್ಕೀಮ್ ಹೋಗಿ ರಿಮೈನಿಂಗ್ ಅಮೌಂಟ್ ಏನಿದೆಯಲ್ಲ ಅದು ಮಾತ್ರ PF ಹೋಗ್ತಾ ಇದೆ. ಸೊ ನಿಮ್ಮ 1800 ಅದರಲ್ಲಿ ಉಳಿದಿರುವಂತ 1800 ಉಳಿದಿರುವಂತ ಅಮೌಂಟ್ PF ಬರ್ತಾ ಇದೆ. ಅದು ಎರಡು ಕೂಡಿಬಿಟ್ಟು ಈ 2300 ಆಗಿದೆ. ಸೊ ರಿಮೈನಿಂಗ್ 8.6% ಆಫ್ ಎಂಪ್ಲಾಯರ್ ಅದು ಪೆನ್ಷನ್ ಹೋಗ್ತಾ ಇದೆ. ಅದು ಅಲ್ಲಿ ತೋರಿಸ್ತಾ ಇರೋದ್ರಿಂದ ಇವ್ರೇನ್ ತಿಳ್ಕೊಂಡಿದ್ದಾರೆ, ನಾನು 3600 ಆಗ್ಬೇಕಾಗಿತ್ತು 2300 ತೋರಿಸ್ತಾ ಇದೆ ಅಂತ ಅವರಿಗೆ ಕನ್ಫ್ಯೂಷನ್ ಇದೆ. 2300 ತೋರಿಸ್ತಾ ಇರೋದು ಕರೆಕ್ಟ್ ಆಗಿದೆ. ರಿಮೈನಿಂಗ್ ಅಮೌಂಟ್ ನಿಮ್ಮ ಪೆನ್ಷನ್ ಸ್ಕೀಮ್ ಹೋಗ್ತಾ ಇದೆ. ಆ ಪೆನ್ಷನ್ ಸ್ಕೀಮ್ ಆಕ್ಟಿವೇಟ್ ಆಗೋದು ನೀವು 10 ವರ್ಷ ಆದ ನಂತರ ರಿಟೈರ್ ಆದ ನಂತರ ನಿಮಗೆ ಪೆನ್ಷನ್ ಬರೋದಕ್ಕೋಸ್ಕರ ಇರುತ್ತೆ. ಅಲ್ಲಿ ಅವರು ಎಂಪ್ಲಾಯರ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಬಹುದು, ನೀವು ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಕನ್ಫ್ಯೂಷನ್ ಇದೆ. ಏನು ತೊಂದರೆ ಇಲ್ಲ, ಕರೆಕ್ಟ್ ಆಗಿ ಹೋಗ್ತಾ ಇದೆ, ನೀವೇನು ವರಿ ಮಾಡ್ಬೇಕಾಗಿಲ್ಲ. ಅಮೌಂಟ್ ಕಟ್ ಮಾಡಿದ್ರೆ ಪಿ ಎಫ್ ಅಮೌಂಟ್ ಕಟ್ಟಿಲ್ಲ, ಅಮೌಂಟ್ ಕಟ್ ಮಾಡಿದರೆ ಪಿ ಎಫ್ ಅಮೌಂಟ್ ಅನ್ನ ಕಟ್ಟಿಲ್ಲ, ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ಒಂದು ಫಸ್ಟ್ ನಿಮ್ ಎಂಪ್ಲಾಯರ್ ಜೊತೆ ಮಾತಾಡ್ಕೊಳ್ಳಿ. ನನ್ನ ಅಕೌಂಟ್ ದಲ್ಲಿ ನೀವು ತೋರಿಸ್ತಾ ಇರೋದು ಕಟ್ ಆಗ್ತಾ ಇದೆ ಅಂತ, ನನಗೆ ಎವ್ರಿ ಮಂತ್ ಸ್ಯಾಲರಿ ಸ್ಲಿಪ್ ಅಲ್ಲಿ ಅಮೌಂಟ್ ಕಟ್ ಆಗ್ತಾ ಇದೆ ಅಂತ ನೀವು ತೋರಿಸ್ತಾ ಇದ್ದೀರಾ. ನನಗೆ ಪಿ ಎಫ್ ಬ್ಯಾಲೆನ್ಸ್ ನಾನು ಪಾಸ್ಬುಕ್ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ಕಾಂಟ್ರಿಬ್ಯೂಟ್ ಆಗಿಲ್ಲ. ಸೊ ಇನ್ ಡೈರೆಕ್ಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಎಂಪ್ಲಾಯರ್ ಇದೆ. ಅವ್ರ ಜೊತೆ ಮಾತಾಡ್ಕೊಳ್ಳಿ, ಈ ತರ ತೋರಿಸ್ತಾ ಇದೆ, ಟೆಕ್ನಿಕಲ್ ಗ್ಲಿಚ್ ಆಗಿದೆಯೋ ಅಥವಾ ನಿಜವಾಗ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ವೋ ಅದು ತಿಳ್ಕೋಬೇಕು ಫಸ್ಟ್. ಟೆಕ್ನಿಕಲ್ ಗ್ಲಿಚ್ ಆಗಿದ್ರೆ ಅವರೇ ರಿಸಾಲ್ವ್ ಮಾಡ್ತಾರೆ, ಅದಾದ ನಂತರ ಕ್ರೆಡಿಟ್ ಆಗುತ್ತೆ. ಟೆಕ್ನಿಕಲ್ ಗ್ಲಿಚ್ ಇಲ್ಲ, ಇಂಟೆನ್ಷನಲಿ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ನಿಮ್ಮಿಂದ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಎ ಸೀರಿಯಸ್ ಅಫೆನ್ಸ್. ಸೊ ಅವಾಗ ಫಸ್ಟ್ ಲೇಯರ್ ಆಗಿ ನೀವು ಎಂಪ್ಲಾಯರ್ ಜೊತೆನೆ ಮಾತಾಡಿ. ಅಕಸ್ಮಾತ್ ಅವ್ರು ಅದಕ್ಕೆ ಬೆಂಡ್ ಆಗ್ಲಿಲ್ಲ ಅಂದ್ರೆ, ರಿಸಾಲ್ವ್ ಮಾಡ್ಲಿಲ್ಲ, ಇಶ್ಯೂ ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ಲಿಲ್ಲ ಅಂದ್ರೆ ದೆನ್ ಇಮಿಡಿಯೇಟ್ ಆಗಿ EPF ಗ್ರೀವೆನ್ಸ್ ಸೆಲ್ಗೆ ನಿಮ್ಮ ಎಂಪ್ಲಾಯರ್ ಅಗೇನ್ಸ್ಟ್ ಕಂಪ್ಲೇಂಟ್ ಮಾಡಿ. ಇಟ್ಸ್ ಎ ಸೀರಿಯಸ್ ಅಫೆನ್ಸ್, ಅವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಾರೆ. ಸೊ ಇದನ್ನ ಸುಮ್ಮನೆ ಕೂತ್ಕೋಬೇಡಿ, ಯಾಕಂದ್ರೆ ಎವ್ರಿ ಮಂತ್ ಕಾಂಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ನೀವು ಎಷ್ಟು ಡಿಲೇ ಮಾಡ್ತೀರಿ ನಿಮ್ಮ ಅಮೌಂಟಿಗೆ ಲಾಸು. ಸೊ ಅದಕ್ಕೋಸ್ಕರ ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ಟೆಕ್ನಿಕಲ್ ಗ್ಲಿಚ್ಚು ಅದು ಆಕ್ಚುಲಿ ಅವ್ರು ಕಾಂಟ್ರಿಬ್ಯೂಟ್ ಮಾಡಿಲ್ವೋ. ಟೆಕ್ನಿಕಲ್ ಗ್ಲಿಚ್ ಆದ್ರೆ ಅವ್ರು ರಿಸಾಲ್ವ್ ಮಾಡ್ಲಿಕ್ಕೆ ಹೇಳಿ. ಟೆಕ್ನಿಕಲ್ ಗ್ಲಿಚ್ ಎಲ್ಲ ಇಂಟೆನ್ಷನ್ ಮಾಡಿದಾರೆ ಅಂದ್ರೆ ಅದನ್ನು ಗಮನಕ್ಕೆ ತನ್ನಿ. ಅದು ಗಮನಕ್ಕೆ ತಂದಂತರೂ ಅವ್ರು ಮಾಡ್ಲಿಲ್ಲ ಅಂದ್ರೆ
ಸೀರಿಯಸ್ ಅಫೆನ್ಸ್ ನಿಮ್ ಎಂಪ್ಲಾಯರ್ ಮಾಡ್ತಾ ಇರೋದು, ಇಮಿಡಿಯೇಟ್ ಆಗಿ ಇಪಿಎಫ್ ಗ್ರೀವೆನ್ಸ್ ಸೆಲ್ ದಲ್ಲಿ ಆನ್ಲೈನ್ ದಲ್ಲಿ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಡಿ. ಎಸ್ ಸರ್. ಸರ್, ಇನ್ನೊಬ್ರು ಕ್ವಶನ್ ಮಾಡ್ತಕ್ಕಂಥದ್ದು, ಕರೆಂಟ್ಲಿ ಐ ಆಮ್ ನಾಟ್ ವರ್ಕಿಂಗ್, ಶುಡ್ ಐ ವಿತ್ಡ್ರಾ ಅಮೌಂಟ್? ವಿಡ್ರಾ ಮಾಡ್ಬೋದು. ಅದಕ್ಕೆ ರೀಸೆಂಟ್ಲಿ ರೆಗ್ಯುಲೇಷನ್ಸ್ ತುಂಬಾ ಚೇಂಜ್ ಆಗಿದೆ. 12 ತಿಂಗಳ ಮೊದಲು 2 ತಿಂಗಳ ನಂತರ ನೀವು ವಿಡ್ರಾ ಮಾಡ್ಕೋಬಹುದಿತ್ತು. ಈಗ 12 ತಿಂಗಳ ನಂತರ ನೀವು ಚೇಂಜಸ್ ಮಾಡ್ಬಿಟ್ಟು ನೀವು ತಕ್ಕೋಬೇಕಂತ ಹೇಳಿದ್ದಾರೆ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಟೆಂಪ್ರರಿ ಜಾಬ್ ಲಾಸ್ ಆಗಿದ್ರೆ ವಿಡ್ರಾ ಮಾಡ್ಕೋಬೇಡಿ, ಅದನ್ನ ಹಾಗೆ ಇಡಿ. ನೀವು ಮತ್ತೆ ಎಂಪ್ಲಾಯ್ಮೆಂಟ್ ಬಂದ ತಕ್ಷಣ ಕಂಟಿನ್ಯೂ ಮಾಡಿ, ಅದು ನಿಮಗೆ ರಿಟೈರ್ಮೆಂಟ್ ಬೆನಿಫಿಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಇನ್ಸ್ಟಂಟ್ ರಿಡಿಮ್ಷನ್ ಕೊಡ್ತಾ ಇದ್ದಾರೆ, ಇಪಿಎಫ್ ಅಲ್ಲಿ ಚೇಂಜ್ ಆಗಿದೆ ಅಂದ್ಬಿಟ್ಟು ಅದನ್ನ ಆಪ್ಷನ್ ಅಂತ ತಗೋಬೇಡಿ. ಕಂಟಿನ್ಯೂಸ್ ಆಗಿ ಅದನ್ನ ಹೋಲ್ಡ್ ಮಾಡಿ. ಬಟ್ ನೀವು ದುಡ್ಡು ತಕ್ಕೋಬಹುದು. ಒಂದೇನಂದ್ರೆ, ನೀವು 5 ವರ್ಷದ ಒಳಗಡೆ ಚಿಕ್ಕ ಅಕೌಂಟ್ ಆಗಿದೆ ಅಂದ್ರೆ 5 ವರ್ಷದ ಒಳಗಡೆ ಇರುವಂತ ಅಕೌಂಟ್ ಆಗಿದ್ರೆ ಆ ದುಡ್ಡು ತಕೊಂಡಿದ್ರ ಮೇಲೆ ನೀವು ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ. 5 ವರ್ಷ ಆದ ನಂತರ ಆಗಿದ್ರೆ ನೀವು ಟ್ಯಾಕ್ಸ್ ಪೇ ಮಾಡ್ಬೇಕಾಗಿಲ್ಲ. ಬಟ್ ಆಗಲೇ ಹೇಳಿದಾಗೆ ಲಿಕ್ವಿಡಿಟಿ ಇದೆ, ನನಗೆ ಜಾಬ್ ಇಲ್ಲ, ನನಗೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕಾಗಿದೆ ಅಂದ್ಬಿಟ್ಟು ಇಪಿಎಫ್ ಇಂದ ದುಡ್ಡು ತೆಗಿಬೇಡಿ. ಪಿಎಫ್ ದುಡ್ಡನ್ನ ನಿಮ್ಮ ಹತ್ರ ಎಲ್ಲ ಆಪ್ಷನ್ ಮುಗಿದಿದೆ, ನನ್ನ ಹತ್ರ ಈಗ ಎಲ್ಲೂ ದುಡ್ಡೇ ಇಲ್ಲ, ನನಗೆ ಸರ್ವೈವಲ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಅವಾಗ ಮಾತ್ರ ಅದನ್ನ ಟಚ್ ಮಾಡಿ. ಎಸ್ ಸರ್. ಸರ್, ಐ ಹ್ಯಾವ್ ಎ ಓಲ್ಡ್ ಪಿಎಫ್ ನಂಬರ್, ಕೆನ್ ಐ ಗೆಟ್ ವಿತ್ಡ್ರಾ ಓಲ್ಡ್ ಪಿಎಫ್ ಅಮೌಂಟ್? ಮಾಡ್ಬೋದು. ಓಲ್ಡ್ ಪಿಎಫ್ ಅಕೌಂಟ್ ಅನ್ನು ವಿಡ್ರಾ ಮಾಡ್ಬೋದು. ಬಟ್ ನನ್ನ ಪ್ರಕಾರ ನಾನು ಹೇಳ್ತೀನಿ ಅಂದ್ರೆ, ಈಗ ನಿಮ್ದು ಕರೆಂಟ್ ಅಕೌಂಟ್ ದಲ್ಲಿ, ನಿಮ್ ಕರೆಂಟ್ ಪಿಎಫ್ ಅಕೌಂಟ್ ದಲ್ಲಿ ನಿಮ್ ಕರೆಂಟ್ ಕಾಂಟ್ರಿಬ್ಯೂಷನ್ ಆಗ್ತಾ ಇದ್ರೆ, ನನ್ನ ಪ್ರಕಾರ ವಿಡ್ರಾ ಮಾಡೋ ಬದಲು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡೋದು ಬೆಟರ್. ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನೀವು ನಿಮ್ ಎಂಪ್ಲಾಯರ್ ಕನೆಕ್ಟ್ ಮಾಡಿಬಿಟ್ಟು ನಂದು ಓಲ್ಡ್ ಇಪಿಎಫ್ ಇದೆ, ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನೀವು ರಿಕ್ವೆಸ್ಟ್ ಕಳಿಸಿದ್ರೆ, ಎಂಪ್ಲಾಯರ್ ರಿಕ್ವೆಸ್ಟ್ ಕಳಿಸಿದ್ರೆ ಅದು ಇಲ್ಲಿಗೆ ಮರ್ಜ್ ಆಗುತ್ತೆ. ಮರ್ಜ್ ಆದ ತಕ್ಷಣ ದಟ್ ವಿಲ್ ಆಲ್ಸೋ ಬಿ ಕನ್ವರ್ಟೆಡ್ ಇಂಟು ರೆಗ್ಯುಲರ್ ಪಿಎಫ್ ಅಕೌಂಟ್. ಇಂಟ್ರೆಸ್ಟ್ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ವಿಡ್ರಾ ಮಾಡೋ ಬದಲು ನಿಮ್ಮ ಕರೆಂಟ್ ಪಿಎಫ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಸರ್, ಈಗ ಇದು ಪಿಎಫ್ ಅಮೌಂಟ್ ಪೆನ್ಷನ್ಗೆ ಹೋಗ್ತಿರುತ್ತಲ್ಲ, ನಮ್ಗೆ ಪೆನ್ಷನ್ ಬೇಡ, ನಾವು ವಿತ್ಡ್ರಾ ಮಾಡ್ಕೊಳ್ಬಹುದಾ ಅಂತ ಒಂದು ಪ್ರಶ್ನೆ ಇದೆ. ವಿಡ್ರಾ 10 ವರ್ಷದ ಒಳಗಡೆ ಇದ್ರೆ ನೀವು ಮಾಡ್ಕೋಬಹುದು. 10 ವರ್ಷ ಆದ ನಂತರ ನೀವು ಕಂಟಿನ್ಯೂಸ್ ಸರ್ವಿಸ್ 10 ವರ್ಷ ಆದ ನಂತರ ಆ ಪೆನ್ಷನ್ ಅಮೌಂಟ್ ಅನ್ನ ನೀವು ವಿಡ್ರಾ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ಕಂಪಲ್ಸರಿ ಕನ್ವರ್ಟ್ ಆಗುತ್ತೆ, ಪೆನ್ಷನ್ ಆಗೇ ಕನ್ವರ್ಟ್ ಆಗುತ್ತೆ. ನಾನು ಪಾರ್ಷಿಯಲಿ ನಾನು ವಿಡ್ರಾ ಮಾಡ್ಕೊತೀನಿ, ನನಗೆ ಪೆನ್ಷನ್ ಬೇಡ ಅಂತ ಅಂದ್ರೆ ಅದು ಆಪ್ಷನ್ ಇಲ್ಲ ಪಿಎಫ್ ದಲ್ಲಿ. ಸೊ ನೀವು ಪೆನ್ಷನ್ ಆಗೇ ತಗೋಬೇಕಾಗುತ್ತೆ, ನೀವು ರಿಟೈರ್ ಆದ್ಮೇಲೆ ತಗೋಬೇಕಾಗುತ್ತೆ. ಪಿಎಫ್ ಅಮೌಂಟ್ ಮೋರ್ ದೆನ್ 10 years ಒಳಗಡೆ ತಗೊಂಡಿಲ್ಲ ಅಂದ್ರೆ ಅದು ಪೆನ್ಷನ್ಗೆ ಕನ್ವರ್ಟ್ ಆಗುತ್ತೆ ಅಂತಾರೆ, ಹೌದಾ? ಅಲ್ಲ, ಫುಲ್ ಪಿಎಫ್ ಕನ್ವರ್ಟ್ ಆಗಲ್ಲ. ನಿಮ್ಮ ಪಿಎಫ್ ಕಾಂಟ್ರಿಬ್ಯೂಷನ್ ದಲ್ಲಿ ಸ್ವಲ್ಪ ಪಾರ್ಟ್ ಪೆನ್ಷನ್ಗೆ ಹೋಗ್ತಾ ಇರುತ್ತೆ. ಆ ಪೆನ್ಷನ್ ಪಾರ್ಟ್ ಏನಾದ್ರು ನೀವು 10 ವರ್ಷದ ಒಳಗಡೆ ನೀವು ವಿಡ್ರಾ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದನ್ನ ನೀವು ಪೆನ್ಷನ್ ಆಗೇನೆ ಕನ್ವರ್ಟ್ ಮಾಡ್ಬೇಕು. ಬಟ್ ಮೇಜರ್ ಪೋರ್ಷನ್ ಪಿಎಫ್ ದಲ್ಲಿ ಕಾಂಟ್ರಿಬ್ಯೂಟ್ ಆಗ್ತಾ ಇರುತ್ತೆ, ಪೆನ್ಷನ್ ಪಾಠದಲ್ಲಿ. ಪೆನ್ಷನ್ ಪಾಠದಲ್ಲಿ ನಿಮ್ ಎಂಪ್ಲಾಯರ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರೆ. ಇಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಪಿಎಫ್ ಕಾಂಟ್ರಿಬ್ಯೂಷನ್ ಆಗ್ತಾ ಇರುತ್ತಲ್ಲ, ಆ ಪಾಠನ ನೀವು 5 ವರ್ಷ ಆದ ನಂತರ ಯಾವಾಗ ಬೇಕಾದ್ರೂ ವಿದೌಟ್ ಎನಿ ಟ್ಯಾಕ್ಸೇಷನ್ ನೀವು ತಕ್ಕೋಬಹುದು. ಬಟ್ ಪೆನ್ಷನ್ ಪಾರ್ಟ್ ಅನ್ನ 10 ವರ್ಷ ಆದ ನಂತರ ನೀವು ತಕ್ಕೊಳ್ಳಿಕ್ ಆಗಲ್ಲ. 10 ವರ್ಷದೊಳಗಡೆ ಇದ್ರೆ ತಕ್ಕೋಬಹುದು. ಇನ್ನೊಂದು ಪ್ರಶ್ನೆ ಸರ್, ಇಂಟ್ರೆಸ್ಟ್ ಕ್ರೆಡಿಟ್ ಆಗಿರೋದು ಪಾಸ್ಬುಕ್ ನಲ್ಲಿ ಬಂದಿರುತ್ತಾ? ಬಂದಿರುತ್ತೆ. ಎವ್ರಿ ಇಯರ್ ಎಲ್ಲರೂ ಚೆಕ್ ಮಾಡ್ತಾರೆ, ನೀವು ಚೆಕ್ ಮಾಡ್ಬೋದು. ಸ್ವಲ್ಪ ಡಿಲೇ ಆಗುತ್ತೆ. ಇಂಟ್ರೆಸ್ಟ್ ಕ್ರೆಡಿಟ್ ರಿಫ್ಲೆಕ್ಟ್ ಆಗ್ಲಿಕ್ಕೆ ಅಕೌಂಟ್ ದಲ್ಲಿ ನಿಮ್ಗೆ ರಿಫ್ಲೆಕ್ಟ್ ಆಗ್ಲಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಕನ್ಫರ್ಮ್ ಆಗುತ್ತೆ. ಅದು ಪಾಸ್ಬುಕ್ ಅಲ್ಲಿ ತೋರಿಸಲೇಬೇಕು, ಇಂಟ್ರೆಸ್ಟ್ ಕ್ರೆಡಿಟೆಡ್ ಅಮೌಂಟ್ ತೋರಿಸಲೇಬೇಕು. ನೀವು ಪಾಸ್ಬುಕ್ ಅನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ರೆ ನೀವು ನೋಟಿಸ್ ಮಾಡಬಹುದು ಅದನ್ನ. ಸರ್, ಮತ್ತೊಬ್ರು ಪ್ರಶ್ನೆ ಕೇಳ್ತಕ್ಕಂಥ ಸಂತೋಷ್ ನಾಯ್ಕ್ ಅಂತ ಹೇಳಿ, ಪಿಎಫ್ ಹಣನ ವಿತ್ಡ್ರಾ ಮಾಡಿ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೇದಾ? ಯಾಕೆ ಈ ಜನ ಈ ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಮ್ಯೂಚುವಲ್ ಫಂಡ್ ದಲ್ಲಿ ಏನ್ ನೋಡ್ತಾರೆ ಅಂದ್ರೆ ರಿಟರ್ನ್ ನೋಡ್ತಾರೆ. 15% ರಿಟರ್ನ್ಸ್ ಬಂದಿರುತ್ತೆ. ನಮ್ಮ ಪಿಎಫ್ ಅಕೌಂಟ್ ನಲ್ಲಿ 8% 8.5% ಅಥವಾ ಈಗ 8.2% ಇಂಟ್ರೆಸ್ಟ್ ಇದೆ. ಸೊ ಇಲ್ಲಿಗಿಂತ ಅಲ್ಲಿ ಹೆಚ್ಚಿಗೆ ರಿಟರ್ನ್ ಬರುತ್ತಲ್ಲ ಅಂದ್ಬಿಟ್ಟು ಆ ಭಾವನೆಯಿಂದ ಕೇಳ್ತಾ ಇದ್ದಾರೆ. ಬಟ್ ಯಾವುದೇ ಅಸೆಟ್ ಕ್ಲಾಸ್ ಆಗಲಿ ಅದರದೇ ಆದಂತ ರಿಸ್ಕ್, ಅದರದೇ ಆದಂತ ಇಂಪಾರ್ಟೆನ್ಸ್ ಇದೆ. ಪಿಎಫ್ ಇರೋದು ನಿಮ್ಮ ರಿಟೈರ್ಮೆಂಟ್ಗೋಸ್ಕರ, ಸೆಕ್ಯೂರಿಟಿಗೋಸ್ಕರ. ಸೊ ಅದಕ್ಕೋಸ್ಕರ ಈಗ ಮ್ಯೂಚುವಲ್ ಫಂಡ್ ದಲ್ಲಿ ಮಾಡ್ಬೇಕು ಅಂತ ಕೇಳಿದ್ವಿ. ಮ್ಯೂಚುವಲ್ ಫಂಡ್ ದಲ್ಲಿ 8.2% ಟ್ಯಾಕ್ಸ್ ಫ್ರೀ ಯಾರಾದ್ರೂ ಗ್ಯಾರಂಟಿ ಆಗಿ ಕೊಡ್ತಾರ ಕೇಳಿ? ಮ್ಯೂಚುವಲ್ ಫಂಡ್ ದಲ್ಲಿ ಗ್ಯಾರಂಟಿ ಇಲ್ಲ, ರಿಸ್ಕ್ ಹೆಚ್ಚಿಗೆ, ಏರಿಳಿತಗಳು ಹೆಚ್ಚಿಗೆ. ಸೊ 8.2% ಗಿಂತ ಹೆಚ್ಚಿಗೆ ನೀವೇನಾದ್ರೂ ರಿಟರ್ನ್ಸ್ ಬರೋದು ನಿಮಗೆ ಗ್ಯಾರಂಟಿ ಇದ್ರೆ, ಟ್ಯಾಕ್ಸ್ ಫ್ರೀ ಆಗಿರುವಂತ ಗ್ಯಾರಂಟಿ ಇದ್ರೆ ನೀವು ಮಾಡ್ಬೋದು. ಬಟ್ ಆ ಗ್ಯಾರಂಟಿನೂ ಇಲ್ಲ, ಆ ಟ್ಯಾಕ್ಸ್ ಫ್ರೀ ಅಮೌಂಟ್ನು ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಪಿಎಫ್ ಅಮೌಂಟ್ ಇರೋದು ನಿಮ್ಮ ರಿಟೈರ್ಮೆಂಟ್ಗೋಸ್ಕರ, ನಿಮ್ಮ ಒಂದು ಭದ್ರತೆಗೋಸ್ಕರ. ಅದಕ್ಕೆ ಅದರದೇ ಆದಂತ ಒಂದು ಸೇಫ್ಟಿ ನೆಟ್ ಇದೆ. ಮ್ಯೂಚುವಲ್ ಫಂಡ್ಗೆ ಆದಂತ ಒಂದು ಬೇರೆ ವಿಚಾರಗಳಿದೆ. ಅದಕ್ಕೋಸ್ಕರ ಇಲ್ಲಿಂದ ದುಡ್ಡು ತೆಗೆದ್ಬಿಟ್ಟು ಅಲ್ಲಿ ಹಾಕ್ಬಿಡ್ತೀನಿ ಅಂತ ಮಾಡಬೇಡಿ. ರಿಟರ್ನ್ಸ್ ಬರ್ಬೋದು, ಬರ್ಲಿಕ್ಕಿಲ್ಲ. ಬಟ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಒಂದನೇದ್ದು. ಎರಡನೇದ್ದು ಅಲ್ಲಿ ರಿಸ್ಕ್ ಹೆಚ್ಚಿಗೆ, ನಂತರ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಬರ್ತಾ ಇದೆ ನಿಮಗೆ.
ಸೊ ಅದಕ್ಕೋಸ್ಕರ EPF ಇಂದ ಅಥವಾ PF ಇಂದ ದುಡ್ಡು ತೆಗೆದ್ಬಿಟ್ಟು ನಾನು ಹೆಚ್ಚಿಗೆ ರಿಟರ್ನ್ಸ್ ಬರುತ್ತೆ ಅಂದ್ಬಿಟ್ಟು ನೀವು ಮ್ಯೂಚುವಲ್ ಫಂಡದಲ್ಲಿ ಹಾಕೋದು ತಪ್ಪು ಅಂತ ನಾನು ಹೇಳ್ತೀನಿ. ಸರ್ ಇನ್ನೊಂದು ಪ್ರಶ್ನೆ ಸರ್, ನನಗೆ PF ಇದೆ, ನಾನು NPS ಮಾಡಿರುವೆನು, ನನಗೆ ಎರಡರಿಂದಲೂ ಕೂಡ ಪೆನ್ಷನ್ ಪಡೆಯಬಹುದಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, EPF ಇಂದ ನೀವು ಪೆನ್ಷನ್ ಪಾರ್ಟ್ ಇಂದ ಪೆನ್ಷನ್ ಪಡಿಬಹುದು. ನಿಮಗೇನ್ PF ಕಾಂಟ್ರಿಬ್ಯೂಷನ್ ಮಾಡ್ತಿರಲ್ಲ ಅದನ್ನು ನೀವು ವಿಡ್ರಾ ಮಾಡ್ಕೊಳ್ಳೇಬೇಕು ರಿಟೈರ್ ಆದ ನಂತರ. ಓಕೆ, ಸೊ ಅದಕ್ಕೋಸ್ಕರ EPF ಹೋಲ್ ಅಮೌಂಟ್ ಅನ್ನ ನೀವು ಪೆನ್ಷನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಪೆನ್ಷನ್ ಪಾರ್ಟ್ ಮಾತ್ರ ಕನ್ವರ್ಟ್ ಆಗುತ್ತೆ ಒಂದನೇದು. ಸೊ ಅದಕ್ಕೋಸ್ಕರ ನೀವು PF ಇಂದನೂ ಪೆನ್ಷನ್ ಪಡಿಬಹುದು. ಅದ್ರ ಜೊತೆಗೆ ನಾನು PF ಜೊತೆಗೆ ನಾನು NPS ಇಂದನೂ ನನಗೆ ಇನ್ವೆಸ್ಟ್ ಮಾಡ್ತೀನಿ, ನಾನು ರಿಟೈರ್ಮೆಂಟ್ಗೋಸ್ಕರ ನಾನು ಪೆನ್ಷನ್ ಬೇಕಂದ್ರೆ ಮಾಡ್ಬೋದು. NPS ಅಲ್ಲೂ ಹೂಡಿಕೆ ಮಾಡ್ಬೋದು. EPF ದಲ್ಲಿ ನೀವು ಬೈ ಡಿಫಾಲ್ಟ್ ಆಗಿ ಎಂಪ್ಲಾಯರ್ ಆಗಿರೋದ್ರಿಂದ ನೀವು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀರ. ಅದ್ರ ಜೊತೆಗೆ ನೀವು NPS ದಲ್ಲೂ ನಾನು ಅಕೌಂಟ್ ಮಾಡ್ಬಿಟ್ರೆ ನನಗೆ ಅಲ್ಲಿಂದನೂ ಪೆನ್ಷನ್ ಬೇಕಂದ್ರೆ ನೀವು ಅಲ್ಲಿಂದನೂ ಪಡಿಬಹುದು. ಬಟ್ ಒಂದು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, NPS ದಲ್ಲಿ ಇನ್ವೆಸ್ಟ್ ಮಾಡಿದ ನಂತರ ನನಗೆ ಪೆನ್ಷನ್ ಬರುತ್ತಂತಲ್ಲ. NPS ಇದೆ ಪ್ರಾಡಕ್ಟ್ ಮೀನ್ ಟು ಅಕ್ಯುಮುಲೇಟ್ ದ ಮನಿ ಫಾರ್ ಮೈ ರಿಟೈರ್ಮೆಂಟ್. ಅಲ್ಲಿಂದ ಪೆನ್ಷನ್ ಬರಲ್ಲ. ಅಲ್ಲಿ ಇರುವಂತಹ ದುಡ್ಡನ್ನ ನಾನು ಇನ್ಶೂರೆನ್ಸ್ ಕಂಪನಿ ಕಡೆ ಹೋಗ್ಬಿಟ್ಟು ನಾನು ಪೆನ್ಷನ್ ಪ್ರಾಡಕ್ಟ್ ಅನ್ನ ಬೈ ಮಾಡಿದಾಗ ನನಗೆ ಪೆನ್ಷನ್ ಬರುತ್ತೆ. ಇಲ್ಲಿ PF ದಲ್ಲಿ ಈ PF ಪಾರ್ಟ್ ಇಂದಾನೆ ಪೆನ್ಷನ್ ಬರ್ತಾ ಹೋಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಅದೇ ಕಾನ್ಸೆಪ್ಟ್ ಬೇರೆ, ಇದೇ ಕಾನ್ಸೆಪ್ಟ್ ಬೇರೆ. ಬಟ್ ನಿಮಗೆ PF ಇದ್ದು ಅಲ್ಲಿಂದನೂ ಪೆನ್ಷನ್ ತಗೋಬಹುದು, ಇಲ್ಲಿ NPS ಇಂದನೂ ನೀವು ಹೂಡಿಕೆ ಮಾಡ್ಬಿಟ್ಟು ಇಲ್ಲಿಂದನೂ ಪೆನ್ಷನ್ ತಗೋಬಹುದು, ಎರಡೂ ಮಾಡಬಹುದು. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾಗೆ ಧನ್ಯವಾದಗಳು. ಎಸ್, ಸಾಕಷ್ಟು ಕಳೆದ ಬಾರಿ ಒಂದು PF ಬಗ್ಗೆ ಮಾಡಿದಂತ ವಿಡಿಯೋಗೆ ಸಾಕಷ್ಟು ಕಮೆಂಟ್ ಗಳಲ್ಲಿ ಪ್ರಶ್ನೆಗಳು ಬಂದಿದ್ವು, ಅನುಮಾನಗಳು ಬಂದಿದ್ವು, ಗೊಂದಲಗಳು ಬಂದಿದ್ವು. ಅವೆಲ್ಲವೂ ಕೂಡ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಆರ್ಥಿಕ ಸಲಹೆಗಾರರು ಬಸವರಾಜ್ ಕನಗಪೇಟೆ ಮಾಡಿದ್ರು. ಮತ್ತೇನಾದ್ರು ಗೊಂದಲಗಳಿದ್ರೆ, ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಪ್ರಶ್ನೆಗಳನ್ನ ಕೇಳಿ ಮುಂದಿನ ಎಪಿಸೋಡ್ ನಲ್ಲಿ ಮತ್ತಷ್ಟು ಉತ್ತರವನ್ನ ಪಡೆತಕ್ಕಂಥ ಕೆಲಸವನ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ET ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ಮತ್ತೊಂದು ವಿಶೇಷತೆಗಳಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.